ಈ ರಾಜ್ಯದಲ್ಲಿ ಹಿಂದೂಗಳ ಹಬ್ಬಗಳ ಮೇಲೆ ಕಲ್ಲೆಸೆಯುವುದು, ಪೆಟ್ರೋಲ್ ಬಾಂಬ್ ಹಾಕುವುದು ಮತ್ತು ಮಾರಕಾಸ್ತ್ರಗಳಿಂದ ದಾಳಿ ಮಾಡುವುದು ಬಹಳಷ್ಟು ಹೆಚ್ಚಾಗಿದೆ. ಅವ್ರಿಗೆ ಭಯ ಇಲ್ಲ, ಅವರಿಗೆ ಸರ್ಕಾರದ ಬೆಂಬಲ ಇದೆ ಅನ್ನುವಂಥ ಕಾರಣದಿಂದ ಈ ರೀತಿ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಇವರ ಗುಂಡಾಗಿರಿ ದಬ್ಬಾಳಿಕೆ ನಡೆದಿದೆ. ಪೊಲೀಸ್ ಇಲಾಖೆಯವರು ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಸಂಬಂಧಪಟ್ಟಂಥ ಅಪರಾಧಿಗಳನ್ನು ಹಿಡಿದಿದ್ದಾರೆ. ಯಾರು ಆ ತಪ್ಪಿತಸ್ಥರನ್ನವರು ಕ್ರಮ ತಗೋತಾ ಇದ್ದಾರೆ. ಇಲ್ಲಿ ಊರಿನ ಜನ ಎಲ್ಲರೂ ಪೊಲೀಸರ ಕ್ರಮದ ಬಗ್ಗೆ ಯಾರಿಗೂ ಒಂದು ನಕಾರಾತ್ಮಕ ಇಲ್ಲ. ಆದರೆ ಅದು ಮುಂಜಾಗ್ರತವಾಗಿ ಏನು ಅವರು ಮಾಡಿದಂಥದ್ದು ಅನಿರೀಕ್ಷಿತವಾಗಿ ನಮ್ಮ ಹಿಂದೂಗಳು ಇವತ್ತು ಯಾವುದೇ ಹಬ್ಬ ಹರಿದಿನಗಳಿದ್ದಾಗ ಮಸೂತಿಯಿಂದ ಈ ರಾಜ್ಯದಲ್ಲಿ ಮದ್ದೂರಿನಲ್ಲಿ ನಾನು ಹೋಗಿದ್ದೇನೆ. ಮೊನ್ನೆ ಆಳಂದದಲ್ಲಿ ಈಶ್ವರ ಲಿಂಗದ ಮೇಲೆ ಉಚ್ಚಿ ಒಯ್ಯುವಂಥದ್ದು, ಮೂತ್ರವನ್ನು ಮಾಡುವಂಥದ್ದು ಕೆಲಸ ಮಾಡಿದ್ರು. ದುರ್ದೈವ ಅಂದರೆ ಅವ್ರನ್ನ ನ್ಯಾಯಾಲಯದಿಂದ ಮುಕ್ತ ಮಾಡಬೇಕಂತ ಹೇಳಿ ಈ ಸರ್ಕಾರ ರಿಪೋರ್ಟ್ ಹಾಕ್ಬೇಕಂತೇಳಿ ಕೋರ್ಟಿಗೆ ಇದನ್ನು ತನ್ನ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿ, ಏನೋ ಒಬ್ಬ ಹಿಂದೂ ಕಾರ್ಯಕರ್ತರು ಗಿರೀಶ್ ಭಾರದ್ವಾಜ್ ಅನ್ನೋರು ಹೈಕೋರ್ಟಿಗೆ ಹೋದರು. ಹೈಕೋರ್ಟ್ ಹೋಗಿ ಕಡೆ ಆಜ್ಞೆ. ಇದನ್ನೆಲ್ಲ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸಂಪೂರ್ಣ ಹದಗೆಡ್ತಾ ಇದೆ. ಪೊಲೀಸರಿಗೆ ಮುಕ್ತವಾದಂಥ ಅಧಿಕಾರ ಇಲ್ಲ. ಅವ್ರು ಏನೇ ಮಾಡಿ ಅದನ್ನು ಹತೋಟಿ ತರಲಿಕ್ಕೆ ಮತ್ತು ಕ್ರಮ ತಗೋಬೇಕಂದ್ರೆ ನಿರಂತರವಾಗಿ ಕಾಂಗ್ರೆಸ್ಸಿನ ಒಂದು ಏನು ಹಸ್ತಕ್ಷೇಪ ಪೊಲೀಸ್ ಇಲಾಖೆಯಲ್ಲಿ ಅತಿಯಾಗಿದೆ. ನಮ್ಮ ಗೃಹ ಮಂತ್ರಿಗಳಿಗೆ ಅವ್ರ ರಾಜ್ಯದಲ್ಲಿ ಏನು ನಡೀತಾ ಇದೆ, ಯಾವ ರೀತಿ ಲವ್ ಜಿಹಾದ್ ಆಗ್ತಾ ಇದೆ, ಹಿಂದೂಗಳ ಮೇಲೆ ಹತ್ಯೆ ಆಗ್ತಾ ಇದೆ, ಹಿಂದೂಗಳ ಮೇಲೆ ಚಾಕು ಚೂರಿಯಿಂದ ಇರಿಯುವಂಥ ಕೆಲಸ ಆಗ್ತಾ ಇದೆ, ಇದನ್ನೆಲ್ಲ ನೋಡಲಿಕ್ಕೆ ಅವ್ರಿಗೆ ಸಮಯ ಇಲ್ಲ. ಅವ್ರು ಬರೀ RSS ಅವ್ರು ಬಸ್ ಮಕ್ಕೊಂಬಂದೂ RSS ಹತ್ರ ನೋಡ್ಕೋತಾರೆ. ಕನಸನಾಗೂ RSS, ಮುಂಜಾನೆ ಮೂರ್ತಿ ತಕ್ಕೊಂಡ್ಕೊಳ್ಳಿ RSS. ಪೊಲೀಸ್ ಇಲಾಖೆ ಗೃಹ ಮಂತ್ರಿ ಅಂದರೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಗೃಹ ಮಂತ್ರಿ ಹಂಗಂದ್ರೆ 24 ತಾಸೂ ಜಾಗೃತಿ ಇರಬೇಕಾಗ್ತದೆ. ಇಡೀ ರಾಜ್ಯದಲ್ಲಿ ಎಲ್ಲಿ ಗಲಭೆ ಆಗ್ತಾವೆ, ಎಲ್ಲಿ ಘಟನೆ ಆಗ್ತಾವೆ, ತಕ್ಷಣ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿ ನಿರ್ದಾಕ್ಷಿಣ್ಯವಾದಂಥ ಕ್ರಮ ತಗೊಳ್ಳೋವಂಥದ್ದು ಮಾಡಬೇಕು. ಅದು ಬಿಟ್ಟು ನಮ್ಮ ಗೃಹ ಮಂತ್ರಿಗಳು ಅದನ್ನೇನೂ ಮಾಡಲ್ಲ. ಹಳ್ಳಿ ಮಳ್ಳಿ RSS ಬಿಟ್ಟರೆ ಇವತ್ತೇನು ಇದರಿಂದ ಕಾನೂನು ವ್ಯವಸ್ಥೆ ಕರ್ನಾಟಕದಲ್ಲಿ ಸಂಪೂರ್ಣ ಹಾಳಾಗಿದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಇವತ್ತು ಇಂಥ ದುಷ್ಕರ್ಮಿಗಳೇನಾದಾರ ಇವ್ರನ್ನ ಅಲ್ಲೇ ಎನ್ಕೌಂಟರ್ ಮಾಡುವಂಥ ಅಧಿಕಾರ ಮಾಡಬೇಕು. ಇಲ್ಲಾಂದರೆ ಅದರಲ್ಲಿ ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ಘಟನೆಗಳು ಹಿಂದೂಗಳ ಮೇಲೆ ಕೆಲವು ವರ್ಷಗಳ ಹಿಂದೆ ನಮ್ಮ ದೇಶದ ಸೈನಿಕರ ಮೇಲೂ ಅಂದರೆ ಅವರಿಗೆ ಯಾವುದೇ ಭಯ, ಕಾನೂನು ಭಯ ಇಲ್ಲ. ಅವರಿಗೆ ಗಟ್ಟಿಹಳ್ಳಿಯಲ್ಲಿ ಒಬ್ಬ ಇದು ಇತ್ತೀಚೆಗೆ ನಿರಂತರವಾಗಿ ಹಾವೇರಿ ಜಿಲ್ಲೆಯಲ್ಲಿ ನಾವು ನೋಡ್ಕೋತಾ ಇದ್ದೀವಿ. ದಲಿತ ಹೆಣ್ಮಕ್ಳ ಅತ್ಯಾಚಾರ ಆಗಿ ಅವರೊಂದು ದೊಡ್ಡ ಪ್ರಕರಣ ಆಗಿತ್ತು. ಅವಾಗ ನಾನು ಬಂದಿದ್ದೆ. ಅದಕ್ಕೆ ಈ ಸರ್ಕಾರ ನಮ್ಮ ಗೃಹ ಮಂತ್ರಿಗಳು ಕಾನೂನು ವ್ಯವಸ್ಥೆ ಮಾಡಿಲ್ಲ ಅಂದರೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಅದಕ್ಕೆ ಸರ್ಕಾರಕ್ಕೆ ಇವತ್ತೇನು ಅವರ ಅನ್ಸುತ್ತವ್ರು ಏನು ಕೆಲಸ ಮಾಡ್ತಾ ಇಲ್ಲ. ಮುಂಜಾನೆ ಹತ್ಕೊಳ್ಳಿನೇ ಏನು ಆ ಕೂತ್ಬಿಟ್ಟು ಚಿತ್ರದಿಂದ ಹೊರಗೆ ಬರಲ್ಲ. ಏನು ಮಾಡ್ತಾರೆ ಕೊಡಬೇಕಾಗ್ತದೆ. ಇಂಥ ಯಾರು ಕಂಟ್ರೋಲ್ ಆಗ್ತಿಲ್ಲ. ಇದೇ ಪರಮೇಶ್ವರ ಕೆಟ್ಟ ಪರಿಸ್ಥಿತಿ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾರೆ.